ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನನ್ನ ಚಾನಲಲ್ಲಿ ತುಂಬ ಟೈಮಿಂದ ನನ್ನ ಲಾಂಗ್ ಟರ್ಮ್ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದರು. SSLC ಆದ ನಂತರ ಡಿಪ್ಲೊಮಾ ಮಾಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ಬೋದಾ ಅಂತೇಳಿ. ಸೊ ಅವರಿಗೋಸ್ಕರ ಈ ಪರ್ಟಿಕ್ಯುಲರ್ ವೀಡಿಯೋ ಮಾಡ್ತಿದ್ದೇನೆ. ಮತ್ತು ನಿಮಗೆ ಎಂತಾದರೂ ಡೌಟ್ ಇದ್ದರೆ ನೀವು ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮ್ಮ ಕಮೆಂಟನ್ನು ಇಟ್ಕೊಂಡು ಸಹ ಒಂದು ವೀಡಿಯೋ ಮಾಡ್ತೇನೆ ಬೇಕಿದ್ರೆ ನಿಮಗೆ. ಸೊ ಅದರಿಂದ ಈ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಎಂತ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತೇಳಿದರೆ, ಡಿಪ್ಲೊಮಾ ಅಂತೇಳಿದರೆ ಎಂತ ಅಂತೇಳಿ. ಸೊ ಡಿಪ್ಲೊಮಾ ಅಂತೇಳಿದರೆ ಒಂದು ಪಾಲಿಟೆಕ್ನಿಕ್ ಇದು ಒಂದು ಕೋರ್ಸ್. ಈ ಪರ್ಟಿಕ್ಯುಲರ್ ಕೋರ್ಸನ್ನು ನಾವು ಡಿಗ್ರಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಎಂತಕಂದರೆ ಡಿಗ್ರಿಯನ್ನು ಯೂನಿವರ್ಸಿಟಿಗಳು ಕೊಡೋದು. ಬಟ್ ವ್ಯಾರಾಸ್ ಪಾಲಿಟೆಕ್ನಿಕ್ ಕಾಲೇಜಸ್ಗಳು ಡಿಪ್ಲೊಮಾ ಆ ಪರ್ಟಿಕ್ಯುಲರ್ ಎಂತ ಹೇಳೋದು, ಅದಕ್ಕೆ ಟೈಟಲ್ ಅವಾರ್ಡ ಎಂಥದ್ದು ಹೇಳ್ತಾರೆ ಆ ಪರ್ಟಿಕ್ಯುಲರ್ ಇದಕ್ಕೆ, ಆ ಪರ್ಟಿಕ್ಯುಲರ್ ಕೊಡೋದು ಸ್ಟೂಡೆಂಟ್ಸಿಗೆ. ಸೊ ಬೇಸಿಕಲಿ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮಗೆ ಬೇರೆ ಬೇರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳು ಅದರಲ್ಲಿ ಕವರ್ ಆಗ್ತದೆ. ಇಂಜಿನಿಯರಿಂಗ್ ಮತ್ತು BCA ಎಂತ ಕವರ್ ಮಾಡ್ತಾರೆ ಅಂಥದ್ದೇ ಸಬ್ಜೆಕ್ಟ್ಸ್ಗಳು ಡಿಪ್ಲೊಮಾದಲ್ಲಿ ಕವರ್ ಆಗ್ತದೆ. ಬಟ್ ವೆಯ್ಟೇಜ್ ಸ್ವಲ್ಪ ಕಡಿಮೆ ಇರ್ಬೋದು ಅಂತೇಳಿ ಹೆಸ್ಯೂಮ್ ಮಾಡ್ಬೋದು, ಡಿಪೆಂಡಿಂಗ್ ಅಪಾನ್ ನೀವು ಯಾವ ಕಾಲೇಜಿಗೆ ಹೋಗ್ತಿದ್ದೀರಿ ಮತ್ತು ಯಾವ ಸಿಲೆಬಸ್ ಅವರು ಫಾಲೋ ಮಾಡ್ತಾರೆ ಅದರ ಮೇಲೆ. ಬಟ್ ಇದರ್ ವೇ ನೀವು PU ಅಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋ ಬದಲು, ಅಥವಾ ಈವನ್ ಯಾವುದಾದ್ರು ಕಾಮರ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋ ಬದಲು, ನಿಮಗೆ SSLC ಆದ ನಂತರ ಡಿಪ್ಲೊಮಾ ಮಾಡಿದ್ರು ಉಂಟಲ್ಲ, ನಿಮಗೆ ಇನ್ನೂ ಸಹ ಒಳ್ಳೆ ಎಕ್ಸ್ಪೋಜರ್ ಸಿಗ್ತದೆ. ಮತ್ತು ನಿಮಗೆ ಸ್ವಲ್ಪ ಟಫ್ ಅಂತಲೇ ಅನ್ನಿಸ್ಬೋದು, ಎಂತಕಂದರೆ ನೀವು ಫಸ್ಟ್ ಟೈಮ್ 10th ಆದ ನಂತರ ಡೈರೆಕ್ಟಾಗಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಕಷ್ಟ ಅಂತೆಲ್ಲ ಅನ್ನಿಸ್ಬೋದು. ಬಟ್ ನಿಮಗೆ ಮನೆಗೆ ಬಂದು ಕೂತ್ಕೊಂಡು ಕರೆಕ್ಟಾಗಿ ಕಲೀಲಿಕ್ಕೆ ಆದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ಗಳು ಶ್ಯೋರ್ಲಿ ನಿಮಗೆ ಕಷ್ಟ ಆದರೂ ಸಹ ನಿಮಗೆ ಕಲಿಬೋದು ಅದನ್ನು. ವ್ಯಾರಾಸ್ ನನಗೆ ನೆನಪುಂಟು, ನಾನು PUCಯಲ್ಲಿ PCMC ಮಾಡ್ತಿರುವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಷ್ಟು ಕಷ್ಟ ಆಗಿದೆ ಅಂತೇಳಿ. ಸೊ ಅದರ ಬದಲು ನಿಮಗೆ ಆಲ್ರೆಡಿ ಮನಸ್ಸಲ್ಲಿ ಡಿಸೈಡ್ ಆಗಿದೆ, ಓಕೆ ನಾನು ಕಂಪ್ಯೂಟರ್ ಸೈನ್ಸೇ ಮಾಡೋದು ಅಂತೇಳಿದರೆ, ಸೊ ಶ್ಯೋರ್ಲಿ ಆವಾಗ ನಿಮಗೆ ಡಿಪ್ಲೊಮಾ ತುಂಬ ಯೂಸ್ಫುಲ್ ಆಗ್ತದೆ ಕಂಪ್ಯೂಟರ್ ಸೈನ್ಸಲ್ಲಿ. ಸೊ ಹಲವಾರು ರೀತಿಯ ಸಬ್ಜೆಕ್ಟ್ಸ್ಗಳು ಇದರಲ್ಲಿ ಕವರ್ ಆಗ್ತದೆ. ಫಸ್ಟ್ ಇಯರಲ್ಲಿ, ಫಸ್ಟ್ ಸೆಮಿಸ್ಟರಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಕವರ್ ಆಗ್ತದೆ. ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಇಂಥ ಎಲ್ಲ ಸೆಮಿಸ್ಟರ್ಗಳಲ್ಲಿ ಬೇರೆ ಬೇರೆ ವಿಷಯಗಳು ಕವರ್ ಆಗ್ತದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್. ಸೊ ವಿದಿನ್ 3 years ನಿಮಗೆ ತುಂಬ ಕಲಿತೀರಿ ನೀವು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಡಿಪ್ಲೊಮಾ ಮಾಡಿ ಆದ ನಂತರ. ಮತ್ತು ಎಸ್ಪೆಷಲಿ ಡಿಪ್ಲೊಮಾ ಹೋಲ್ಡರ್ಸಿಗೆ ಉಂಟಲ್ಲ ಒಂದು ಬೆನಿಫಿಟ್ ಅಂತ ಅಂತೇಳಿದರೆ, ನಮ್ಮ ಕರ್ನಾಟಕದಲ್ಲಿ ಯಾವುದೋ ಒಂದು ಎಕ್ಸಾಮ್ ಉಂಟು, ಆ ಪರ್ಟಿಕ್ಯುಲರ್ ಎಕ್ಸಾಮ್ ನೀವು ಬರೆದ್ರೆ ಡೈರೆಕ್ಟಾಗಿ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಸಿಗ್ತದೆ. ಸೊ ಯಾವ ರೀತಿ CET ಎಲ್ಲ ಉಂಟಲ್ಲ, ಅದೇ ರೀತಿ ಒಂದು ಎಂಟ್ರೆನ್ಸ್ ಟೆಸ್ಟ್ ಉಂಟು ಸೆಕೆಂಡ್ ಇಯರಿಗೆ ಜಂಪ್ ಆಗಲಿಕ್ಕೆ ಇಂಜಿನಿಯರಿಂಗಲ್ಲಿ. ಸೊ ಎಸ್ಪೆಷಲಿ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಫಸ್ಟ್ ಇಯರಲ್ಲಿ ಉಂಟಲ್ಲ, ಅವರು ಫಿಸಿಕ್ಸ್, ಕೆಮಿಸ್ಟ್ರಿ ಇಂಥ ಹಲವಾರು ರೀತಿಯ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಕಲಿಸ್ತಾರೆ, ಮ್ಯಾಥ್ಸ್ ಎಲ್ಲ. ಸೊ ನಿಮಗೆ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಕೋರ್ ಕಂಪ್ಯೂಟರ್ ಸೈನ್ಸ್ ಫೀಲ್ಡಿಗೆ ನೀವು ಹೋಗ್ಬೋದು. ನಿಮಗೆ ಪುನಃ ಫಸ್ಟ್ ಇಯರಲ್ಲಿರುವ ವಿಷಯಗಳನ್ನೆಲ್ಲ ಕಲಿಯುವ ಅಗತ್ಯ ಇಲ್ಲ. ನೀವು 3 ವರ್ಷ ಡಿಪ್ಲೊಮಾದಲ್ಲಿ ಎಲ್ಲ ಕೋರ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ವಿಷಯಗಳನ್ನು ಕಲಿತೀರಿ. ಮತ್ತು ನೀವು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಡಿಗ್ರಿಯಿಂದ ಕೋರ್ ಕಂಪ್ಯೂಟರ್ ಸೈನ್ಸ್ ಅಡ್ವಾನ್ಸ್ ಟಾಪಿಕ್ಸ್ಗಳನ್ನು ನೀವು ಇಂಜಿನಿಯರಿಂಗಲ್ಲಿ ಕಲಿತು ನಿಮಗೆ ಒಂದು ಒಳ್ಳೆ ಸ್ಕಿಲ್ ಸೆಟ್ ಸಿಗ್ತದೆ. ಸೊ ಬೇಸಿಕಲಿ 3+3 ಅಂದರೆ 6 years ಆಗ್ತದೆ ನಿಮ್ಮದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಸೊ ವಿದಿನ್ 6 years ನಿಮಗೆ ಒಂದು ಒಳ್ಳೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಮೇಲೆ ಎಕ್ಸ್ಪೋಜರ್ ಸಿಗ್ತದೆ. ಮತ್ತು ಐ ಹೋಪ್ ನೀವು ಕರೆಕ್ಟಾಗಿ ಕೂತ್ಕೊಂಡು ಕೋಡಿಂಗನ್ನು ಕಲಿತೀರಿ, ಪ್ರಾಜೆಕ್ಟ್ಸ್ಗಳನ್ನು ಬಿಲ್ಡ್ ಮಾಡ್ತೀರಿ, DSA ಅನ್ನೆಲ್ಲ ಕರೆಕ್ಟಾಗಿ ಕಲಿತೀರಿ ಅಂತೇಳಿ. ಸೊ ದ್ಯಾಟ್ ಎಟ್ ದ ಎಂಡ್ ಆಫ್ 6th year ನಿಮಗೆ ಒಂದು ಒಳ್ಳೆ ಪ್ಯಾಕೇಜ್ ಇದು ಜಾಬಿಗೆ ಅಪ್ಲೈ ಮಾಡುವ ಎಲಿಜಿಬಿಲಿಟಿ ಇರ್ತದೆ. ಮತ್ತು ಶ್ಯೋರ್ಲಿ ನೀವು ಅಪ್ಲೈ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಕಂಪನಿಗೆ ಜಾಯ್ನ್ ಆಗ್ತೀರಿ ಅಂತೇಳಿ. ಕಂಪನೀಸ್ಗಳಿಗೆ ಇಟ್ ಡಸಂಟ್ ಮ್ಯಾಟರ್, ಅವ್ರು ನಿಮ್ಮ ಇಂಜಿನಿಯರಿಂಗ್ ಡಿಗ್ರಿಯನ್ನು ನೋಡಿಕೊಂಡು ಜಾಬಿಗೆ ತಗೊಳ್ತಾರೆ. ವ್ಯಾರಾಸ್ ನಿಮ್ಮ ಡಿಪ್ಲೊಮಾ ಡಿಗ್ರಿ ಉಂಟಲ್ಲ, ಅದು ಕನ್ಸಿಡರ್ ಮಾಡೋದಿಲ್ಲ ಅವರು, ಇಫ್ ನಿಮ್ಮ ಹತ್ರ ಆಲ್ರೆಡಿ ಇಂಜಿನಿಯರಿಂಗ್ ಡಿಗ್ರಿ ಇದ್ದರೆ. ಸೊ ಇಂಜಿನಿಯರಿಂಗ್ ಡಿಗ್ರಿ ಬೇಸಿಸ್ ಆಗಿ ನಿಮ್ಗೆ ಒಳ್ಳೆ ಜಾಬ್ ಸಿಗ್ತದೆ. ಮತ್ತು ಇನ್ನೊಂದು ವಿಷಯ ಅಂತ ಅಂತೇಳಿದರೆ, ನಿಮ್ಮ ಡಿಪ್ಲೊಮಾ ಕಂಪ್ಲೀಟ್ ಆದ ನಂತರ ನಿಮ್ಮ ಹತ್ರ ಒಳ್ಳೆ ಸ್ಕಿಲ್ ಸೆಟ್ ಇದ್ದು ನೀವು ಡೈರೆಕ್ಟಾಗಿ ಕಂಪನೀಸ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿದರೆ, ಒಳ್ಳೆ ಪ್ಯಾಕೇಜ್ ಸಿಕ್ಕಿದರೆ ನೀವು ಒಂದು 1-2 years ಕಂಪನೀಸಲ್ಲೇ ವರ್ಕ್ ಮಾಡ್ಬೋದು ಒಳ್ಳೆ ಪ್ಯಾಕೇಜನ್ನು ಇಟ್ಕೊಂಡು. ಬಟ್ ವ್ಯಾರಾಸ್ ಇಂಜಿನಿಯರಿಂಗ್ ಮಾಡೋದು ಬೆನಿಫಿಷಿಯಲ್, ಎಂತಂದರೆ ಇನ್ನೂ ಸಹ ಒಳ್ಳೆ ಪ್ಯಾಕೇಜಸ್ಗಳು ಸಿಗ್ತವೆ ಮತ್ತು ಒಳ್ಳೆ ಕಲೀಲಿಕ್ಕೆ ನಿಮಗೆ ಸಿಗ್ತದೆ ಬೇರೆ ಬೇರೆ ಕಾಲೇಜಲ್ಲಿ ಎಲ್ಲ ನೆಟ್ವರ್ಕಿಂಗ್ ಎಲ್ಲ ಮಾಡಿಕೊಂಡು. ಬಟ್ ವ್ಯಾರಾಸ್ ಜಸ್ಟ್ ಥಿಂಕ್ ಮಾಡಿ, ನೀವು 3 ವರ್ಷ ಡಿಪ್ಲೊಮಾ ಮಾಡಿಕೊಂಡು ಯಾವುದಾದ್ರು ಒಂದು ಒಳ್ಳೆ ಸಾಫ್ಟ್ವೇರ್ ಕಂಪನೀಸ್ಗಳಿಗೆ ಅಪ್ಲೈ ಮಾಡಿ ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಆದರೆ ದ್ಯಾಟ್ಸ್ ರಿಯಲಿ ಗ್ರೇಟ್, ರೈಟ್? ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯಿತು, ಒಳ್ಳೆ ಸ್ಯಾಲ್ರಿ ನಿಮಗೆ ಕೊಡ್ತಿದ್ದಾರೆ ಅವರು.
ನಿಮ್ಮ ಕೋಡಿಂಗ್ ಸ್ಕಿಲ್ ಅವ್ರಿಗೆ ಅರ್ಥ ಆಯಿತು. ಸೊ ಹಾಗಾಗಿರೋದ್ರಿಂದ ಲೈಕ್ ಅಂಥ ಆಪರ್ಚುನಿಟಿ ಮತ್ತು ನಿಮ್ಮ ಲಕ್ ಕೂಡಿಕೊಂಡು ಬಂದರೆ ಶ್ಯೋರ್ಲಿ ಲೈಕ್ ನೀವು ಹೋಗಿಕೊಂಡು ಲೈಕ್ ಅರ್ನ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಅರ್ನಿಂದಲೇ ಮತ್ತೆ ಬೇಕಿದ್ರೆ ಇಂಜಿನಿಯರಿಂಗ್ ಮಾಡ್ಬೋದು. ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಮಿನಿ ಕೋರ್ಸಸ್ಗಳಿರ್ತವೆ, ಅದನ್ನು ಮಾಡಿಕೊಂಡು ನಿಮ್ಮನ್ನೇ ನೀವು ಅಪ್ ಸ್ಕಿಲ್ ಮಾಡ್ಬೋದು. ಬಟ್ ಇಲ್ಲದಿದ್ದರೆ ನೀವು ಇಂಜಿನಿಯರಿಂಗನ್ನು ಮಾಡಿ ಅಂತೇಳಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೇನೆ. ಯಾಕೆಂದರೆ ತುಂಬ ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ಗಳು ಮತ್ತು ಹಲವಾರು ರೀತಿಯ ವಿಷಯಗಳು ನಿಮಗೆ ಸಿಗ್ತದೆ. ಸೊ ಇಂಜಿನಿಯರಿಂಗ್ ನೀವು ಎಂತಕ್ಕೆ ಮಾಡಬೇಕು ಅಂತೇಳಿ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ಸೊ ಆ ಪರ್ಟಿಕ್ಯುಲರ್ ವಿಡಿಯೋನು ನೀವು ಇಲ್ಲಿ ಚೆಕ್ ಮಾಡ್ಬೋದು, ಇಲ್ಲಿ ಅಥವಾ ಇಲ್ಲಿ ಎಲ್ಲಾದ್ರೂ ಒಂದು ಹಾಕಿಬಿಡ್ತೇನೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವಿಡಿಯೋ ನೀವು ನೋಡಿದ್ದಕ್ಕೆ. ಮತ್ತು ಕಮೆಂಟಲ್ಲಿ ಹಾಕಿಬಿಡಿ ಇಫ್ ಎಂತ ನಿಮಗೆ ಡೌಟ್ ಇದ್ದರೆ, ಅಲ್ಲಿ ನಾನು ನಿಮಗೆ ಬಂದು ಆನ್ಸರ್ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.